ದೇಶದಾದ್ಯಂತ ಕೊರೋನಾ ಯಾವ ರೀತಿ ಎಫೆಕ್ಟ್ ಕೊಡ್ತು ಅನ್ನೋದನ್ನ ನೀವೆಲ್ಲ ನೋಡಿದ್ರಿ. ತದನಂತರ ವ್ಯಾಕ್ಸಿನ್ ಬಂತು, ಕೊರೋನಾ ಮಾಯ ಆಯಿತು ಅಂತ ಹೇಳಿ ನೆಮ್ಮದಿಯ ನಿಟ್ಟುಸಿರಿ ಬಿಡ್ತಾ ಇದ್ದಂತಹ ಈ ಸಂದರ್ಭದಲ್ಲೇ ಕೇರಳದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ತಜ್ಞರ ಜೊತೆ ಇದ್ರ ಬಗ್ಗೆ ಸಭೆಯನ್ನ ಕೂಡ ನಡೆಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೇರಳದಲ್ಲಿ ಕೊರೋನಾ ಪ್ರಕರಣಗಳು ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸದ್ಯಕ್ಕೇನು ಆತಂಕ ಪಡೋ ಬೆಳವಣಿಗೆ ಏನಾಗಿಲ್ಲ. ಆದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೀವಿ. ಸಭೆಯಲ್ಲಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳೋದರ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. They will be monitored and ಕೇಸಸ್ ಯಾವ ಥರ ಇದೆ ಮತ್ತು ಅದರ ಎಫೆಕ್ಟ್ ಏನು, ಯಾವ ಥರ ಜನರ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಎಲ್ಲವನ್ನು ಕೂಡ ನೋಡ್ತೀವಿ. ಇದುವರೆಗೂ ಯಾವುದೇ ಒಂದು ಆತಂಕ ಪಡುವಂಥ ಯಾವುದೇ ರೀತಿಯ ಆ ಥರ ಬೆಳವಣಿಗೆ ಏನಾಗಿಲ್ಲ. ಕೋವಿಡ್ಡು ಮತ್ತು ಬೇರೆ ಬೇರೆ ವೈರಲ್ ಡಿಸೀಸಸ್ಸು ಮತ್ತು ಇನ್ಫ್ಲುಯೆನ್ಸಾ, ನಿಮೋನಿಯಾ ಅದೆಲ್ಲ ಸ್ವಲ್ಪ ಈ ಒಂದು ವೆದರ್ ಕಂಡೀಷನ್ಸ್ ಹೆಚ್ಚಿರ್ತದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಅದೇನು ಕ್ರಮ ತೊಗೊಳ್ಬೇಕು, ಖಂಡಿತ ಸೂಕ್ತವಾದ ಕ್ರಮಗಳು ತೊಗೊಳ್ತೀವಿ. ಅವಶ್ಯಕತೆ ಕ್ರಮಗಳು ತೊಗೊಳ್ತೀವಿ. ನ್ಯಾಚುರಲ್ ಇಟ್ಸ್ ನಾರ್ಮಲ್ ಪ್ರೊಸೀಜರ್ಸಲ್ಲೇ ಎಲ್ಲ ಇದೆ, ಪ್ರೋಟೋಕಾಲ್ಸ್ ಆಲ್ರೆಡಿ ಇದೆ. ಸೊ ಇದೆಲ್ಲ ಮಾನಿಟರ್ ಮಾಡ್ತಾನೆ ಇರ್ತೀವಿ. ಆದ್ದರಿಂದ ಏನಾದರೂ ಹೆಚ್ಚು ಆಗ್ತಾ ಇದೆ ಅಥವಾ ಅದರಿಂದ ಏನಾದರೂ ಆತಂಕ ಪಡುವಂಥ ಇದನ್ನು ಅಂಶಗಳು ಬಂದಾಗ ಖಂಡಿತವಾಗಿ ನಾವು ಅದನ್ನು ಎಚ್ಚೆತ್ಕೊಂಡು ಏನೇನು ಕ್ರಮಗಳು ತೊಗೊಳ್ತೀವಿ. ಆದರೆ ಸದ್ಯದಲ್ಲಿ ಯಾವುದೇ ರೀತಿಯ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಕಾಸ್ ಎನಿ ನ್ಯಾಚುರಲಿ ಬಂದವ್ರದ್ದೆಲ್ಲ ಟೆಸ್ಟು ಮಾಡ್ತೀವಿ. ಏನಾದರೂ ವೈರಲ್ ಕಂಡೀಷನ್ಸ್ ಇದ್ದರೆ ನಾವು ಟೆಸ್ಟ್ ಮಾಡಿಸ್ತೀವಿ. ಟೆಸ್ಟಿಂಗ್ ಬಗ್ಗೆಯೂ ಕೂಡ ನಾವು ಹೆಚ್ಚು ಮಾಡೋದಕ್ಕೆ ಜನರಿಗೆ ಹೇಳ್ತೀವಿ. ಆದರೆ ಸಿಮ್ಟಮ್ಸ್ ಯಾವ ಥರ ಬರ್ತದೆ, ಆ ಒಂದು ಸಿಮ್ಟಮ್ಸಿಂದ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆಯಾ ಇಲ್ವಾ ಅದನ್ನು ಕೂಡ ನಾವು ನೋಡ್ತೀವಿ. ನೋಡ್ತೀನಿ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡ್ತೀನಿ, ಡಿಸ್ಕಸ್ ಮಾಡಿ ನೋಡ್ತೀವಿ. ಬೇರೆ ಏನೇನು ಕ್ರಮಗಳು ತೊಗೊಳ್ಬೇಕು ಅಂತ ಒಂದು ಡಿಸ್ಕಷನ್ ಈಗ ಮಾಡ್ತೀವಿ. ವಿಲ್ ಬಿ ಮಾನಿಟರ್ಡ್ ಆ್ಯಂಡ್ ಕೇಸಸ್ ಯಾವ ಥರ ಇದೆ ಮತ್ತು ಅದರ ಎಫೆಕ್ಟ್ ಏನು, ಯಾವ ಥರ ಜನರ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಎಲ್ಲವನ್ನು ಕೂಡ ನೋಡ್ತೀವಿ. ಇದುವರೆಗೂ ಯಾವುದೇ ಒಂದು ಆತಂಕ ಪಡುವಂಥ ಯಾವುದೇ ರೀತಿಯ ಆ ಥರ ಬೆಳವಣಿಗೆ ಏನಾಗಿಲ್ಲ. ಕೋವಿಡ್ಡು ಮತ್ತು ಬೇರೆ ಬೇರೆ ವೈರಲ್ ಡಿಸೀಸಸ್ಸು ಮತ್ತು ಇನ್ಫ್ಲುಯೆನ್ಸಾ, ನಿಮೋನಿಯಾ ಅದೆಲ್ಲ ಸ್ವಲ್ಪ ಈ ಒಂದು ವೆದರ್ ಕಂಡೀಷನ್ಸ್ ಹೆಚ್ಚಿರ್ತದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಅದೇನು ಕ್ರಮ ತೊಗೊಳ್ಬೇಕು, ಖಂಡಿತ ಸೂಕ್ತವಾದ ಕ್ರಮಗಳು ತೊಗೊಳ್ತೀವಿ. ಅವಶ್ಯಕತೆ ಕ್ರಮಗಳು ತೊಗೊಳ್ತೀವಿ. ನ್ಯಾಚುರಲ್ ಇಟ್ಸ್ ನಾರ್ಮಲ್ ಪ್ರೊಸೀಜರ್ಸಲ್ಲೇ ಎಲ್ಲ ಇದೆ, ಪ್ರೋಟೋಕಾಲ್ಸ್ ಆಲ್ರೆಡಿ ಇದೆ. ಸೊ ಇದೆಲ್ಲ ಮಾನಿಟರ್ ಮಾಡ್ತಾನೆ ಇರ್ತೀವಿ. ಆದ್ದರಿಂದ ಏನಾದರೂ ಹೆಚ್ಚು ಆಗ್ತಾ ಇದೆ ಅಥವಾ ಅದರಿಂದ ಏನಾದರೂ ಆತಂಕ ಪಡುವಂಥ ಇದನ್ನು ಅಂಶಗಳು ಬಂದಾಗ ಖಂಡಿತವಾಗಿ ಈಗಾಗಲೇ ಹೇಳಿದಾಗೆ ಕೊರೋನಾ ಇಡೀ ದೇಶದಾದ್ಯಂತ ಯಾವ ರೀತಿ ಎಫೆಕ್ಟ್ ಕೊಡ್ತು ಅನ್ನೋದನ್ನ ನೀವೆಲ್ಲ ಗಮನಿಸಿದ್ರಿ. ಇದೀಗ ಕೋವಿಡ್ ಹೋಯ್ತು ಅಂತೇಳಿ ನೆಮ್ಮದಿಗೆ ನಿಟ್ಟುಸಿರು ಬಿಡ್ತಾ ಇರುವಂತಹ ಈ ಸಂದರ್ಭದಲ್ಲೇ ಕೇರಳದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇರೋದು ಒಂದ್ ಕಡೆ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಹೌದು, ಅಷ್ಟೇನು ಎಫೆಕ್ಟ್ ಕೊಟ್ಟಿಲ್ಲ ಅನ್ನೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಇದರಿಂದ ಹೆಚ್ಚಿನ ಅನಾಹುತಗಳು ಸಂಭವಿಸಬಾರದು. ಅಕಸ್ಮಾತ್ ಏನಾದರೂ ಬಿಟ್ರೆ ಅದು ಕೊರೋನಾ ಕೇಸ್ಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅದಕ್ಕೇನು ಕ್ರಮ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ ಕರ್ನಾಟಕದಲ್ಲೂ ಕೂಡ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ರಿಯಾಕ್ಷನ್ ಕೊಡ್ತಾ ಇದ್ರು. ಕೇರಳದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಇದು ಕರ್ನಾಟಕದಲ್ಲಿ ಯಾವ ರೀತಿ ಎಫೆಕ್ಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತ